ಬುರುಡೆ ಗ್ಯಾಂಗ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಹೀಗಾಗಿ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಿಸಾಡಿ ಬುರುಡೆ ಗ್ಯಾಂಗ್ ಓಡಿ ಹೋಗಿದೆ. ಹಿಂಗಂತೇಳಿ ಹೇಳಿದ್ದು ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಗೌಡ. ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು ಅವರಿಗೆ ಸರಿಯಾದ ಶಿಕ್ಷೆ ಆಗಲಿ. ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಹೇಳಿರೋ ಮಾತಿದು. ಧರ್ಮಸ್ಥಳದ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಈ ಬುರುಡೆ ಪ್ರಕರಣದಲ್ಲಿ ಆಗಾಗ ಸತ್ಯ ಏನು ಅನ್ನೋದನ್ನ ಅವ್ರು ಹೇಳ್ತಾನೆ ಇದ್ರು. ಈಗ ತನಿಖೆಯಲ್ಲಿ ಸತ್ಯಾಂಶ ಬಯಲಾದ ಸಂದರ್ಭದಲ್ಲಿ, ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾದ ಸಮಯದಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಶವ್ ಗೌಡ. ಷಡ್ಯಂತ್ರ ಪ್ರಕರಣದಲ್ಲಿ ಎಸ್ಐಟಿ ಉತ್ತಮ ತನಿಖೆ ಮಾಡಿದೆ. ಲಕ್ಷ ದೀಪೋತ್ಸವ ಒಳಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ದಾರೆ ಕೇಶವ್ ಗೌಡ. ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವ್ ಗೌಡ ಬೆಳಾಳು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ. ಆ ಪ್ರಕರಣ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲು ಏರಿರುವಂತದ್ದು, ಏನ್ ಹೇಳ್ತೀರಾ? ನೋಡಿ, ಸುಮಾರು 13 ವರ್ಷಗಳ ಹಿಂದೆ ಏನು ಒಂದು ತಂತ್ರ ಅಥವಾ ಷಡ್ಯಂತ್ರ ನಡೀತು, ಪ್ರಾರಂಭ ಆಯಿತು. ಅದರದ್ದು ಒಂದು ಸಣ್ಣ ಇದರಲ್ಲಿ ಇಂಥದ್ದೆಲ್ಲ ಪಾತ್ರಗಳು, ನಾಟಕಗಳೆಲ್ಲ ಬಂದು ಬಹುಶಃ ಧರ್ಮಸ್ಥಳ ಮೇಲೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಅಂತ ಹೇಳುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದನ್ನು ಪ್ರಾರಂಭ ಮಾಡಿದ್ರು. ಅವರಿಗೆ ಗೊತ್ತಿರ್ಲಿಲ್ವೇನೋ ಇದು ಇಲ್ಲಿ ತನಕ ಬರ್ತದೆ ಅಂತೇಳಿ. ಏನಾಯ್ತು ಕೊನೆಗೆ? ಆ ದೂರುದಾರನೇ ಹೋಗಿ ಅಲ್ಲಿ ನಾನು ಅದು ತಪ್ಪಾಯಿತು, ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳುವಂತ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನು ಕೋರ್ಟಲ್ಲಿ ಕೊಟ್ಟು, ಅದು ದೂರುದಾರನು ಇದಕ್ಕೆ ಬಹಳಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂಬ ದೃಷ್ಟಿಯಲ್ಲಿ ಕೊನೆಗೆ ಅವರ ಮೇಲೆ ಎಫ್ಐಆರ್ ಆಗುವಂತ ಪರಿಸ್ಥಿತಿ ಬಂತು. ಅವರು ಹೇಳುವಂತದ್ದು ಅವರ ಮೇಲೆ ಹಾಕಿರುವಂತ ಒಂದಷ್ಟು ಕೇಸ್ಗಳೇನಿದೆ ಅದನ್ನು ಮಾತ್ರ ನಾವು ಇಡೀ ಕೇಸನ್ನು ಅಲ್ಲ ಅಂತ ಹೇಳ್ತಿದ್ವಿ. ಖಂಡಿತವಾಗಿಯೂ ಅಲ್ಲ. ಎಫ್ಐಆರ್ ಯಾವುದನ್ನು ರದ್ದು ಮಾಡಬೇಕಂತ ಕೋರಿದೆ ಅಂತ ಹೇಳಿದ್ರೆ 39/10/2025 ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅದನ್ನು ಖುದ್ದಾಗಿ ಅವರ ವಕೀಲರು ಕೇಳಿದರೆ ಹೈಕೋರ್ಟ್ನಲ್ಲಿ ಅವರ ಪ್ರೇಯರ್ ಕೂಡ ಇದೆ. ಅವರು ಹೇಳುವಂತದ್ದು ಎಲ್ಲ ಇಷ್ಟ ತನಕ ಬಿಟ್ಟಂತದ್ದು ಇಂಥ ಸುಳ್ಳುಗಳು ಜನರನ್ನು ಮಂಕುಮರಳು ಮಾಡಿ ಆಗಿದೆ. ಇದರಲ್ಲೂ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಅಲ್ಲ. 39/2025 ರದ್ದುಪಡಿಸಬೇಕು ಅಂತ ಅವರು ಕೋರ್ಟ್ಗೆ, ನ್ಯಾಯಾಲಯಕ್ಕೆ ಹೋಗಿರುವಂತದ್ದು, ಉಚ್ಚ ನ್ಯಾಯಾಲಯಕ್ಕೆ. ಈಗ ಆರಂಭದಲ್ಲಿ ಹೇಳ್ತಿದ್ರು ಇದಕ್ಕೆ ಪೂರಕವಾಗಿ ನಮ್ಮ ಹತ್ರ ಒಂದು ದಾಖಲೆಗಳಿವೆ, ನಾವು ಯಾವಾಗ ಬೇಕಾದ್ರೂ ಕೂಡ ವಿಚಾರಣೆಗೆ ಹಾಜರಾಗ್ತೇವೆ ಅಂತ. ಆದ್ರೆ ಈಗ ನೋಟಿಸ್ ಅನ್ನು ನೀಡಿ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಬಂಧನದ ಭೀತಿ ಇದೆಯಾ ಅಂತ. ಬಂಧನದ ಭೀತಿ ಅಂತ ಹೇಳುವುದಕ್ಕಿಂತಲೂ ಅವರಿಗೆ ಏನಾಗಿದೆ ಅಂತ ಹೇಳಿ ನಮ್ಮ ಷಡ್ಯಂತ್ರ ಗೊತ್ತಾಗಿದೆ. ಖಂಡಿತ ಬಂಧನ ಮಾಡ್ತಾರೆ ಅಂತ ಹೇಳುವಂತ ಅವರ ಮನಸ್ಸಿಗೆ ಬಂದಿದೆ. ಇಲ್ಲದಿದ್ರೆ ನೋಡಿ, ನೀವು ನೋಡಿರ್ಬೋದು, ಈ 4 ಜನ ಇವತ್ತು ಏನು ಹೋಗಿದ್ರು ಅವರು ಬಹಿರಂಗವಾಗಿ ಎದೆ ಒಬ್ಬಿಸಿಕೊಂಡು ಹೋಗುವಂತದ್ದು. ನಮಗೆ SIT ಅವರು ಬಹಳ ಸಹಕಾರ ಕೊಟ್ಟರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಊಟ ಕೊಟ್ಟರು, ಏನು ಮಾಡಲಿಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಕೂತ್ಕೊಳ್ಸಿಕೊಂಡು ಮಾತಾಡಿ ಇಂಥ ವಿಚಾರಗಳನ್ನು ಹೇಳ್ತಾ ಬಂದ್ರು. ನಾವು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಯಾವುದಕ್ಕೂ ಸಿದ್ಧ, ನಾವು ಬಂಧನಕ್ಕೂ ಸಿದ್ಧ, ಹೋರಾಟಗಾರರು ಸಾಯ್ಲಿಕ್ಕೂ ಸಿದ್ಧ. ನಾವು ಒಂದು ವೇಳೆ ಬಂಧಿಸಿದ್ರೆ ಗಾಂಧೀಜಿ ಅಂತ ನಾವು ಜೈಲಿನಲ್ಲೇ ಇರ್ತೇವೆ, ಅಲ್ಲಿ ಇದ್ದುಕೊಂಡೇ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲಿ ನಮ್ಮ ಬಾಕಿಯವರು ಹೋರಾಟವನ್ನು ಮುಂದುವರಿಸ್ತಾರೆ. ನಮ್ಮನ್ನು ನಾವು ಯಾವುದೇ ರೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹೋಗುದಿಲ್ಲ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟರು. ಇದನ್ನೆಲ್ಲ ನೋಡುವಾಗ ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದ್ರು, ಹೌದಪ್ಪ ಧರ್ಮಸ್ಥಳದಲ್ಲಿ ನಿಂತದಿರ್ಬೋದು, ಹಾಗಾಗಿ ಇಷ್ಟು ಧೈರ್ಯ ಅಂತ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದ್ರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ SIT ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದ್ರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ. ತಪ್ಪಿಸಿಕೊಂಡಿದ್ದಾರಲ್ಲ, ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು. ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಇದು ಒಳ್ಳೆಯವರು ಮಾಡುವಂತ ಲಕ್ಷಣ ಅಲ್ಲ. ಯಾರಾದರೂ ಒಬ್ಬ ವೀರ ಯೋಧ ಮಾಡುವಂತ ಇದು ಲಕ್ಷಣ ಅಲ್ಲ. ಇವರು ಖಂಡಿತವಾಗಿಯೂ ಶಸ್ತ್ರ ಬಿಸಾಕಿ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋಗಿ ಎಲ್ಲಿ ಅಡಗಲಿಕ್ಕೆ ಜಾಗ ಉಂಟು ಅಂತ ಈಗ ಹುಡುಕ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ ಯಾವ ರೀತಿ ಕೌರವ ಹೋಗಿ ನೀರಿನ ಒಳಗೆ ಕೂತ್ರೋ ಅಲ್ಲಿ ಕೂಡ ಹುಡುಕಿ ಕೊಂದದ್ದು ನಿಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಕೂಡ ಅವರನ್ನು ಖಂಡಿತ ಎಲ್ಲಿ ಹೋದ್ರು ಇದರಲ್ಲಿ ಈ ವಿಚಾರದಲ್ಲಿ ಅವರ ಷಡ್ಯಂತ್ರದಿಂದ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬುರುಡೆ ಗ್ಯಾಂಗ್ಗೆ ಈಗ ಬಂಧನದ ಭೀತಿ ಶುರುವಾಗಿದೆ. ಹೀಗಾಗಿ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನ ಬಿಸಾಡಿ ಬುರುಡೆ ಗ್ಯಾಂಗ್ ಓಡಿ ಹೋಗಿದೆ. ಹಿಂಗಂತೇಳಿ ಹೇಳಿದ್ದು ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಗೌಡ. ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು ಅವರಿಗೆ ಸರಿಯಾದ ಶಿಕ್ಷೆ ಆಗಲಿ. ಧರ್ಮಸ್ಥಳದ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಹೇಳಿರೋ ಮಾತಿದು. ಧರ್ಮಸ್ಥಳದ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಈ ಬುರುಡೆ ಪ್ರಕರಣದಲ್ಲಿ ಆಗಾಗ ಸತ್ಯ ಏನು ಅನ್ನೋದನ್ನ ಅವ್ರು ಹೇಳ್ತಾನೆ ಇದ್ರು. ಈಗ ತನಿಖೆಯಲ್ಲಿ ಸತ್ಯಾಂಶ ಬಯಲಾದ ಸಂದರ್ಭದಲ್ಲಿ, ಬುರುಡೆ ಗ್ಯಾಂಗ್ನ ಬಂಡವಾಳ ಬಯಲಾದ ಸಮಯದಲ್ಲಿ ಹಿಂಗಂತ ಹೇಳಿದ್ದಾರೆ ಕೇಶವ್ ಗೌಡ. ಷಡ್ಯಂತ್ರ ಪ್ರಕರಣದಲ್ಲಿ SIT ಉತ್ತಮ ತನಿಖೆ ಮಾಡಿದೆ. ಲಕ್ಷ ದೀಪೋತ್ಸವ
ಒಳಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ದಾರೆ ಕೇಶವಗೌಡ. ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂತಹ ಕೇಶವಗೌಡ ಬೆಳಾಳು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸಿ ಹೋಗ್ತೀನಿ. ಆ ಪ್ರಕರಣ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಪ್ರಕರಣವನ್ನೇ ರದ್ದುಗೊಳಿಸಬೇಕಂತ ಹೈಕೋರ್ಟ್ ಮೆಟ್ಟಿಲು ಏರಿರುವಂತದ್ದು, ಏನ್ ಹೇಳ್ತೀರಾ? ನೋಡಿ, ಸುಮಾರು 13 ವರ್ಷಗಳ ಹಿಂದೆ ಏನು ಒಂದು ತಂತ್ರ ಅಥವಾ ಷಡ್ಯಂತ್ರ ನಡೀತೋ, ಪ್ರಾರಂಭ ಆಯಿತು. ಅದರದ್ದು ಒಂದು ಸಣ್ಣ ಇದರಲ್ಲಿ ಇಂಥದ್ದೆಲ್ಲ ಪಾತ್ರಗಳು, ನಾಟಕಗಳೆಲ್ಲ ಬಂದು ಬಹುಶಃ ಧರ್ಮಸ್ಥಳ ಮೇಲೆ ಕಪ್ಪು ಚುಕ್ಕೆಯನ್ನು ಇಡಬೇಕು ಅಂತ ಹೇಳುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದನ್ನು ಪ್ರಾರಂಭ ಮಾಡಿದ್ರು. ಅವರಿಗೆ ಗೊತ್ತಿರ್ಲಿಲ್ವೇನೋ ಇದು ಇಲ್ಲಿ ತನಕ ಬರ್ತದೆ ಅಂತ ಹೇಳಿ. ಏನಾಯ್ತು ಕೊನೆಗೆ? ಆ ದೂರುದಾರನೇ ಹೋಗಿ ಅಲ್ಲಿ ನಾನು ಅದು ತಪ್ಪಾಯಿತು, ನಾನು ಹಾಗೆ ಮಾಡಲಿಲ್ಲ ಅಂತ ಹೇಳುವಂತ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಅನ್ನು ಕೋರ್ಟಲ್ಲಿ ಕೊಟ್ಟು, ಅದು ದೂರುದಾರನು ಇದಕ್ಕೆ ಬಹಳಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಂಬ ದೃಷ್ಟಿಯಲ್ಲಿ ಕೊನೆಗೆ ಅವರ ಮೇಲೆ ಎಫ್ಐಆರ್ ಆಗುವಂತ ಪರಿಸ್ಥಿತಿ ಬಂತು. ಅವರು ಹೇಳುವಂತದ್ದು ಅವರ ಮೇಲೆ ಹಾಕಿರುವಂತ ಒಂದಷ್ಟು ಕೇಸ್ಗಳೇನಿದೆ ಅದನ್ನು ಮಾತ್ರ ನಾವು ಇಡೀ ಕೇಸನ್ನು ಅಲ್ಲ ಅಂತ ಹೇಳ್ತಿದ್ವಿ. ಖಂಡಿತವಾಗಿಯೂ ಅಲ್ಲ. ಎಫ್ಐಆರ್ ಯಾವುದನ್ನು ರದ್ದು ಮಾಡಬೇಕಂತ ಕೋರಿದೆ ಅಂತ ಹೇಳಿದ್ರೆ 39/10/2025 ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅದನ್ನು ಖುದ್ದಾಗಿ ಅವರ ವಕೀಲರು ಕೇಳಿದರೆ ಹೈಕೋರ್ಟ್ನಲ್ಲಿ ಅವರ ಪ್ರೇಯರ್ ಕೂಡ ಇದೆ. ಅವರು ಹೇಳುವಂತದ್ದು ಎಲ್ಲ ಇಷ್ಟ ತನಕ ಬಿಟ್ಟಂತದ್ದು ಇಂಥ ಸುಳ್ಳುಗಳು ಜನರನ್ನು ಮಂಕುಮರಲು ಮಾಡಿ ಆಗಿದೆ. ಇದರಲ್ಲೂ ಕೂಡ ಸುಳ್ಳನ್ನು ಹೇಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಅಲ್ಲ. 39/2025 ರದ್ದುಪಡಿಸಬೇಕು ಅಂತ ಅವರು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹೋಗಿರುವಂತದ್ದು, ಉಚ್ಚ ನ್ಯಾಯಾಲಯಕ್ಕೆ. ಈಗ ಆರಂಭದಲ್ಲಿ ಹೇಳ್ತಿದ್ರು ಇದಕ್ಕೆ ಪೂರಕವಾಗಿ ನಮ್ಮ ಹತ್ರ ಒಂದು ದಾಖಲೆಗಳಿವೆ, ನಾವು ಯಾವಾಗ ಬೇಕಾದ್ರೂ ಕೂಡ ವಿಚಾರಣೆಗೆ ಹಾಜರಾಗ್ತೇವೆ ಅಂತ. ಆದ್ರೆ ಈಗ ನೋಟಿಸ್ ಅನ್ನು ನೀಡಿ ಎಚ್ಚರಿಕೆಯನ್ನು ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಬಂಧನದ ಭೀತಿ ಇದೆಯಾ ಅಂತ. ಬಂಧನದ ಭೀತಿ ಅಂತ ಹೇಳುವುದಕ್ಕಿಂತಲೂ ಅವರಿಗೆ ಏನಾಗಿದೆ ಅಂತ ಹೇಳಿ ನಮ್ಮ ಷಡ್ಯಂತ್ರ ಗೊತ್ತಾಗಿದೆ. ಖಂಡಿತ ಬಂಧನ ಮಾಡ್ತಾರೆ ಅಂತ ಹೇಳುವಂತ ಅವರ ಮನಸ್ಸಿಗೆ ಬಂದಿದೆ. ಇಲ್ಲದಿದ್ರೆ ನೋಡಿ, ನೀವು ನೋಡಿರ್ಬೋದು, ಈ 4 ಜನ ಯುವತಿಯನ್ನು ಹೋಗಿದ್ರು, ಅವರು ಬಹಿರಂಗವಾಗಿ ಎದೆ ಒಬ್ಬಿಸಿಕೊಂಡು ಹೋಗುವಂತದ್ದು. ನಮಗೆ SIT ಅವರು ಬಹಳ ಸಹಕಾರ ಕೊಟ್ಟರು, ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಊಟ ಕೊಟ್ಟರು, ಏನು ಮಾಡಲಿಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಕೂತ್ಕೊಳಿಸಿಕೊಂಡು ಮಾತಾಡಿ ಇಂಥ ವಿಚಾರವನ್ನು ಹೇಳ್ತಾ ಬಂದ್ರು. ನಾವು ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಯಾವುದಕ್ಕೂ ಸಿದ್ಧ, ನಾವು ಬಂಧನಕ್ಕೂ ಸಿದ್ಧ, ಹೋರಾಟಗಾರರು ಸಾಯ್ಲಿಕ್ಕೂ ಸಿದ್ಧ. ನಾವು ಒಂದು ವೇಳೆ ಬಂಧಿಸಿದ್ರೆ ಗಾಂಧೀಜಿ ಅಂತ ನಾವು ಜೈಲಿನಲ್ಲೇ ಇರ್ತೇವೆ, ಅಲ್ಲಿ ಇದ್ದುಕೊಂಡೇ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ, ಇಲ್ಲಿ ನಮ್ಮ ಬಾಕಿಯವರು ಹೋರಾಟವನ್ನು ಮುಂದುವರಿಸ್ತಾರೆ, ನಮ್ಮನ್ನು ನಾವು ಯಾವುದೇ ರೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹೋಗುದಿಲ್ಲ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟರು. ಇದನ್ನೆಲ್ಲ ನೋಡುವಾಗ ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದ್ರು, ಹೌದಪ್ಪ ಧರ್ಮಸ್ಥಳದಲ್ಲಿ ನಿಂತದಿರ್ಬೋದು, ಹಾಗಾಗಿ ಇಷ್ಟು ಧೈರ್ಯ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದ್ರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ SIT ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದ್ರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ, ತಪ್ಪಿಸಿಕೊಂಡಿದ್ದಾರಲ್ಲ. ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಇದು ಒಳ್ಳೆಯವರು ಮಾಡುವಂತ ಲಕ್ಷಣ ಅಲ್ಲ, ಯಾರಾದ್ರೂ ಒಬ್ಬ ವೀರ ಯೋಧ ಮಾಡುವಂತ ಇದು ಲಕ್ಷಣ ಅಲ್ಲ. ಇವರು ಖಂಡಿತವಾಗಿಯೂ ಶಸ್ತ್ರ ಬಿಸಾಕಿ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋಗಿ ಎಲ್ಲಿ ಅಡಗಲಿಕ್ಕೆ ಜಾಗ ಉಂಟು ಅಂತ ಈಗ ಹುಡುಕ್ತಾ ಇದ್ದಾರೆ. ಕುರುಕ್ಷೇತ್ರದಲ್ಲಿ ಯಾವ ರೀತಿ ಕೌರವ ಹೋಗಿ ನೀರಿನ ಒಳಗೆ ಕೂತ್ರೋ ಅಲ್ಲಿ ಕೂಡ ಹುಡುಕಿ ಕೊಂದದ್ದು ನಿಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಕೂಡ ಅವರನ್ನು ಖಂಡಿತ ಎಲ್ಲಿ ಹೋದ್ರು. ಇದರಲ್ಲಿ ಈ ವಿಚಾರದಲ್ಲಿ ಅವರ ಷಡ್ಯಂತ್ರದಿಂದ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ.